ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿ 3 ದಿನಗಳನ್ನ ಚಾಲೆಂಜಿಂಗ್ ಸ್ಟಾರ್ ಕಳೆದಿದ್ದಾರೆ. ಇಂದು ಜೈಲಿನ ಮೆನುವಿನಂತೆ ಚಿತ್ರಾನ್ನವನ್ನ ಸೇವಿಸಿದ್ದಾರೆ ದರ್ಶನ್ ಅನ್ನುವಂತಹ ಮಾಹಿತಿ ಇದೆ. ಜೈಲೂಟ ಒಗ್ಗದಿದ್ರು ವಿಧಿ ಇಲ್ಲದೆ ಜೈಲೂಟವನ್ನ ಸೇವಿಸಬೇಕಾದ ಅನಿವಾರ್ಯ ಸ್ಥಿತಿ ದರ್ಶನ್ಗೆ ಬಂದೊದಗಿದೆ. ಹೈಫೈ ಜೀವನವನ್ನ ನಡೆಸ್ತಾ ಇದ್ರು. ಹೇಳಿ ಕೇಳಿ ಸ್ಟಾರ್ ನಟ ತನ್ನದೇ ಆದಂತಹ ಡಯಟ್ ಪ್ಲಾನ್, ಬೇಕಾದಂತಹ ಆಹಾರವನ್ನು ಸೇವಿಸುವಂತಹ ಒಂದು ದಿನಚರಿಯ ನಡುವೆ ಇದೀಗ ಕೊಲೆ ಆರೋಪವನ್ನು ಹೊತ್ತು ಜೈಲು ಸೇರಿರುವಂತಹ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಡುವಂತಹ ಊಟವೇ ಗತಿಯಾಗಿ ಬಿಟ್ಟಿದೆ. ಹೈಫೈ ಜೀವನವನ್ನು ನಡೆಸ್ತಾ ಇದ್ದಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಅಂದಾಗ ಜೈಲಿನಲ್ಲಿ ನಿಜಕ್ಕೂ ಕೂಡ ಚಡಪಡಿಕೆಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳಗ್ಗೆ ಅವರು ಕಾಫಿಯನ್ನು ಸೇವಿಸಿಲ್ಲ. ಅನಂತರದ ಸಂದರ್ಭದಲ್ಲಿ ಬಿಸಿನೀರನ್ನು ಕೇಳಿ ಪಡೆದುಕೊಂಡಿದ್ದಾರೆ. ಚಿತ್ರಾನ್ನವನ್ನು ಕೊಟ್ಟಿದ್ದಾರೆ. ಆ ಚಿತ್ರಾನ್ನವನ್ನು ಸವಿದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಬಂದಿದ್ರು. ಅವರನ್ನು ನೋಡಿ ಕೊಂಚ ನಿರಾಳರಾಗಿದ್ರು ದರ್ಶನ್ ಅನ್ನುವಂಥ ಮಾಹಿತಿ. ಕಾನೂನಾತ್ಮಕ ಮುಂದಿನ ಹೋರಾಟ ಏನೇನು ಮಾಡಬೇಕು ಅದರ ಬಗ್ಗೆ ಪತ್ನಿ ಜೊತೆ ಸಣ್ಣ ಚರ್ಚೆ. ಹಾಗೆಯೇ ಪತಿ ಪತ್ನಿಯರು ಮಗ ಪರಸ್ಪರ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ಧೈರ್ಯ ತುಂಬುವಂಥ ಕೆಲಸ. ಪ್ರಕರಣದ ಕುರಿತಂತೆ ಕೂಡ ವಿಜಯಲಕ್ಷ್ಮಿ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಪತ್ನಿ ಮತ್ತು ಮಗ ಬಂದಿದ್ದು ದರ್ಶನ್ಗೆ ಕೊಂಚ ನಿರಾಳವನ್ನು ಕೊಟ್ಟಿದೆ. ಪವಿತ್ರಾಗೆ ಇನ್ನು ಜೈಲೂಟ ಸೇರ್ತಾ ಇಲ್ಲ, ನಿದ್ದೆಯೂ ಬರ್ತಿಲ್ಲ ಅನ್ನುವಂತಹ ಪವಿತ್ರ ಗೌಡ ಅಪ್ಡೇಟ್ ಕೂಡ ಲಭ್ಯವಾಗಿದೆ. ಇನ್ನು ಸರಿಯಾಗಿ ಊಟ ಸೇವಿಸದೆ ನಿದ್ರೆ ಮಾಡದೆ ಏಕಾಂಗಿಯಾಗಿ ಪವಿತ್ರ ಗೌಡ ಕಳೀತಾ ಇದ್ದಾರೆ. ಇನ್ನು ಚಿಂತಾಕ್ರಾಂತರಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.